ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡುಗಿ ಶಿಖಾ ವ್ಲಾಗ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ 2 ಡಿಸೈನ್ಗಳನ್ನ ಹೇಳ್ಕೊಡ್ತೀನಿ. ಸ್ಕ್ವಯರ್ ಟೈಪ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಹಾಕ್ಬೋದಂಥ 2 ಡಿಸೈನ್, ಸಿಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಿಡಿಯೋಸ್ನ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಫಸ್ಟ್ ಒನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಫಸ್ಟು ಸಾರಿಗೆ ಹೋಲ್ ಮಾಡ್ಕೋತೀನಿ. ನೀವು ಕೂಡ ಅಷ್ಟೇ ಹೋಲ್ ಮಾಡ್ಕೊಳ್ಳಿ. ಅಂದರೆ ಸಾರಿ ಎಡ್ಜಲ್ಲಿ ಹೋಲ್ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಸಾರಿನ ಬಿಟ್ಟು ಮುಂದೆ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇಲ್ಲಿ 240 ಎಳೆ ದಾರನ ನೀಡಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಹೋಲ್ ಒಳಗಡೆ ನೀಡಲ್ನ ಹಾಕಿ ನಾನಿಲ್ಲಿ ಒಂದು ಡಿಸೈನ್ಗೆ ಸ್ಕ್ವಯರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಬೀಡನ್ನ ಹಾಕಿ ಥ್ರೆಡ್ನ ನೋಡಿ ಈ ರೀತಿ ಮೇಲೆ ತಗೊಳ್ಳಿ. ಸೊ ಇವಾಗ ನಾನಿಲ್ಲಿ ಕುಚ್ಚನ್ನ ಕಟ್ಕೊತೀನಿ. ಫಸ್ಟು ನಾನಿಲ್ಲಿ 2 ಕಲರ್ ದಾರನ ಯೂಸ್ ಮಾಡ್ತಾಯಿದ್ದೀನಿ. ಸೊ 2 ಕಲರ್ ಥ್ರೆಡ್ನ ಯೂಸ್ ಮಾಡಿ ಈ ಒಂದು ಕುಚ್ಚನ್ನ ಕಟ್ತಾಯಿದ್ದೀನಿ. ಸೊ ಫಸ್ಟ್ ಒನ್ ಬಂದು ನಾನಿಲ್ಲಿ ಆರೆಂಜ್ ಕಲರ್ನ ಯೂಸ್ ಮಾಡಿದ್ದೀನಿ. ನೀವು ಸ್ಯಾರಿ ಮ್ಯಾಚಿಂಗ್ ನೋಡಿ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಲ್ಲಿ ನಾನು ಜರಿ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೊತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಕುಚ್ಚನ್ನ 1.5 ಇಂಚ್ ಬಿಟ್ಕೊತೀನಿ ಈ ಒಂದು ಡಿಸೈನ್ಗೆ. ಫಸ್ಟ್ ನಾನು ಏನು ಕಟ್ತಾ ಇದ್ದೀನಲ್ಲ ಈಗ ಕುಚ್ಚು, ಅದನ್ನು 1.5 ಇಂಚಲ್ಲಿ ಬಿಟ್ಕೊತೀನಿ. ಸ್ವಲ್ಪ ನೀವು ಕೂಡ ಅಷ್ಟೇ 1 ಇಂಚ್ ಬಿಟ್ಕೊಂಡ್ರೆ ಶಾರ್ಟ್ ಆಗುತ್ತೆ. ಒಂದು ಸ್ವಲ್ಪ 1.5 ಅಥವಾ 2 ಇಂಚಲ್ಲಿ ಕುಚ್ಚನ್ನ ಬಿಟ್ಕೊಳ್ಳಿ. ಸೊ ನಾನು ಇವಾಗ ಹಿಂದೆಗಡೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ಇವಾಗ ನಾನು ಕುಚ್ಚನ್ನ ಕಟ್ ಮಾಡ್ಕೊತೀನಿ. ಸೊ ನೀಟಾಗಿ ಒಂದೇ ಸಮ ಕುಚ್ಚನ್ನ ಕಟ್ ಮಾಡಿಕೊಂಡು, ಸೊ ನೋಡಿ ಈ ಡಿಸೈನು ಈ ಥರ ಇದೆ. ಇವಾಗ ಮತ್ತೆ ನಾನೊಂದು ಕುಚ್ಚನ್ನ ಕಟ್ಕೊತೀನಿ. ಸೊ ಆ ಬೀಡ್ ಏನಿದೆ ಅಲ್ಲ ಅದನ್ನು ಈ ರೀತಿ ಸ್ವಲ್ಪ ಕೆಳಗಡೆ ಡೌನ್ ಮಾಡಿಕೊಂಡು ಇದ್ರೊಳಗಡೆ ಇವಾಗ ನಾನು ಮತ್ತೆ ಇನ್ನೊಂದು ಕುಚ್ಚನ್ನ ಕಟ್ಕೊತೀನಿ ನೋಡಿ. ಸೊ ಸೆಕೆಂಡ್ ಒನ್ಗೆ ನಾನಿಲ್ಲಿ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ಥ್ರೆಡ್ನ. ನೀವು ಸ್ಯಾರಿ ಮ್ಯಾಚ್ ಮಾಡಿ ಥ್ರೆಡ್ನ ತೊಗೊಳ್ಳಿ. ಸೊ ನೋಡಿ ಈ ರೀತಿ ನೀಟಾಗಿ ಥ್ರೆಡ್ನ ಹಾಕಿ ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಜರಿ ಥ್ರೆಡ್ಡಲ್ಲಿ ಕುಚ್ಚನ್ನ ಕಟ್ಕೊತೀನಿ. ತುಂಬ ಸಿಂಪಲ್ ಡಿಸೈನ್ಗಳು ಫ್ರೆಂಡ್ಸ್ ಇವೆಲ್ಲನ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ನೋಡಿ ನಾನಿಲ್ಲಿ 3 to 4 ಟೈಮ್ಸು ಕುಚ್ಚನ್ನ ಕಟ್ಕೊತೀನಿ. ಸೊ ಇವಾಗ ನಾನು ಈ ಕುಚ್ಚನ್ನ ನಾನು ಫಸ್ಟ್ ಏನು ಕುಚ್ಚು ಕಟ್ಟಿದೆ ಅಲ್ಲ, ಸೊ ಅದ್ರ ಸಮಕ್ಕೆ ಈ ಕುಚ್ಚನ್ನ ಕಟ್ ಮಾಡ್ಕೊತೀನಿ. ಫಸ್ಟ್ ಒನ್ ಬಂದು 1.5 ಇಂಚ್ ಬರುತ್ತೆ. ಸೊ ಈ ಸೆಕೆಂಡ್ ಒನ್ನು ಬಂದು 1/2 ಇಂಚಲ್ಲಿ ಕುಚ್ಚು ಬರುತ್ತೆ ನೋಡಿ. ಸೊ ಈ ರೀತಿ ನೀಟಾಗಿ ಇಟ್ಕೊಂಡು ನೋಡಿ, ಎರಡು ಒಂದೇ ಸಮ ಬರೋ ಥರ ಕುಚ್ಚನ್ನ ಕಟ್ ಮಾಡ್ಕೊಳ್ಳೋಣ. ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಎರಡು ಕೂಡ ಒಂದೇ ಸಮ ಬರಬೇಕು, ಆ ರೀತಿ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಸೊ ಫಸ್ಟ್ ಒನ್ನು 1.5 ಇಂಚಲ್ಲಿ ಕಟ್ ಮಾಡ್ಕೊಂಡಿದ್ದೆ ಕುಚ್ಚು. ಸೆಕೆಂಡ್ ಒನ್ನು ಬಂದು 1/2 ಇಂಚಲ್ಲಿದೆ. ಸೊ ತುಂಬ ಸಿಂಪಲ್ ಡಿಸೈನು, ಹಾಗೆ ಅಷ್ಟೇ ಬ್ಯೂಟಿಫುಲ್ಲಾಗೂ ಕೂಡ ಈ ಒಂದು ಡಿಸೈನು ಕಾಣಿಸುತ್ತೆ. ಸೊ ನಾನಿವಾಗ ನಿಮಗೆ ಸೆಕೆಂಡ್ ಒನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸೆಕೆಂಡ್ ಒನ್ಗೂ ಕೂಡ ಅಷ್ಟೇ ನಾನಿಲ್ಲಿ ಫಸ್ಟು ಸಾರಿಗೆ ಒಂದು ಹೋಲ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಹೋಲ್ ಹಾಕಿ ನೋಡಿ ನೀಡಲ್ನ ಮೇಲೆ ತಗೊಂಡು, ಸೊ ಈ ಒಂದು ಡಿಸೈನ್ಗೂ ಕೂಡ ಅಷ್ಟೇ ನಾನು ಸ್ವಲ್ಪ ಲೆಂತಿಯಾಗೆ ಬಿಟ್ಕೊತಾ ಇದ್ದೀನಿ. ಒಂದು 2 ಇಂಚಲ್ಲಿ ಬಿಟ್ಕೊಂಡಿದ್ದೀನಿ ಈ ಒಂದು ಡಿಸೈನ್ಗೆ ನಾನು ಕುಚ್ಚನ್ನ. ಸೊ ಇಲ್ಲಿ ಫಸ್ಟ್ ಒಂದು ನಾನು ಒಂದು ಸಲ ನಾನಿಲ್ಲಿ ಕುಚ್ಚನ್ನ ಕಟ್ಕೊತೀನಿ ಜರಿ ಥ್ರೆಡ್ಡಲ್ಲಿ. ಸೊ ನೋಡಿ ಈ ರೀತಿ 3 to 4 ಟೈಮ್ಸು ನಾಟ್ ಹಾಕ್ಕೊಳ್ಳಿ. ಸೊ ಬೇಕು ಅಂದರೆ ನೀವಿಲ್ಲಿ ಒಂದು ಬೀಡ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಬೀಡ್ನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈ ರೀತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಬೀಡನ್ನ ಇಲ್ಲಿ. ಸೊ ಒಂದು ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸಿಂಪಲ್ ಡಿಸೈನ್ಗಳು, ಯಾರು ಬೇಕಾದರೂ ಕೂಡ ಹಾಕ್ಕೋಬೋದು. ನಮಗೆ ಕುಚ್ಚು ಕಟ್ಟಲಿಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು ಎಲ್ಲ ಡಿಸೈನ್ಗಳನ್ನೂ ಕೂಡ. ಸೊ ನಾನಿಲ್ಲಿ ಹಿಂದೆಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಾನು ಈ ನೀಡಲ್ಲಿ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ನೋಡಿ ಈ ರೀತಿ ಮೇಲೆ ತೆಗೆದು
ಸೊ ಇಲ್ಲಿ ಒಂದು ಸ್ಕ್ವೇರ್ ಬೀಡನ್ನ ಹಾಕ್ತಾಯಿದ್ದೀನಿ ಇವಾಗ. ಸೊ ನೋಡಿ ಈ ರೀತಿ ಸ್ಕ್ವೇರ್ ಬೀಡನ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೀಡನ್ನ ಮೇಲೆ ಎತ್ಕೊಂಡು. ಸೊ ಇವಾಗ ನಾನು ಇಲ್ಲಿ ಮತ್ತೆ ಒಂದು ಸಲ ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ಸೊ ಈ ರೀತಿ ಕುಚ್ಚನ್ನ ಕಟ್ಕೊಳ್ಳಿ. ಸೊ ನಾನಿಲ್ಲಿ 2, 3, 4 ಟೈಮ್ಸು ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ಸೊ ಎಲ್ಲ ಡಿಸೈನ್ಗಳು ನಾನು ಏನು ತೋರಿಸ್ತೀನೋ ಅದೆಲ್ಲ ಅಷ್ಟೇ ತುಂಬ ಸಿಂಪಲ್ಲಾಗಿ ಇರುತ್ತೆ. ಹಾಗೆ ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು. ಸೊ ಹೊರಗಡೆ ಸುಮ್ಮನೆ ದುಡ್ಡು ಕೊಟ್ಟು ಮಾಡಿಸೋದಕ್ಕಿಂತ ನೀವೇ ಆರಾಮಾಗಿ ಕಲ್ತ್ಕೊಂಡು ಮಾಡ್ಕೊಳ್ಳೋಂಥ ಡಿಸೈನ್ಗಳು ಇದೆಲ್ಲ. ಸೊ ನೋಡಿ ಈಗ ಈ ಬೀಡನ್ನ ಈ ರೀತಿ ಕೆಳಗೆ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತ. ಸೊ ಕುಚ್ಚನ್ನ ನೀಟಾಗಿ ನಾವು ಒಂದೇ ಸಮ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಒಂದೇ ಸಮ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ನೋಡಿ ಯಾವ ರೀತಿ ಇದೆ ಡಿಸೈನು. ಎರಡೂ ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಅಷ್ಟೇ ಬ್ಯೂಟಿಫುಲ್ಲಾಗೂ ಕೂಡ ಇದೆ ಫ್ರೆಂಡ್ಸ್. ಸೊ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಡಿಸೈನು ಅಂತಂದೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.